ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಮಾರ್ನಿಂಗ ಪಂಕು ಜಲ್ದಿ ಹೋದ್ಲು. ಆಮೇಲೆ ನಮ್ಮ ಜಗೋರು ಜಲ್ದಿ ಹೋದ್ರಿ. ಇವತ್ತು ಪಂಕು 7:30ಗೆ ಹೋದ್ಲು, ಜಗೋರು 6:30ಗೆ ಹೋಗಿದ್ರು. ಸೊ ಆಕಿನ್ನ ಆಮೇಲೆ ರೆಡಿ ಮಾಡಿಸಿ 7:30ಗೆ ಪಂಕು ಹೋದ್ಲು. ಇವಾಗ ನಮ್ಮದು ಸ್ನಾನ ಮಾಡಿ ನಾಷ್ಟ ಮಾಡಿ ಪೂಜೆ ಮಾಡಿ ಇವಾಗೆಲ್ಲ ಕೆಲಸ ಮುಗೀತು. ಇವತ್ತು ನಾವು ನಮ್ಮ ಊರಿಗೆ ಹೊಂಟೀವಿ, ಅಂದ್ರೆ ಹಬ್ಬಕ್ಕೆ. ಅಂದ್ರೆ ಇವತ್ತು ಸ್ಯಾಟರ್ಡೇ, ಸಂಡೇ ಮತ್ತು ಮಂಡೇ ಹಬ್ಬ ಅದಲ್ಲ. ಸೊ ನಾಗ ಪಂಚಮಿ. ಸೊ ನಮ್ಮ ಊರಾಗ ಮಾಡ್ಬೇಕಂಥೇಳಿ ಹೊಂಟೀವಿ. ಅದಕ್ಕೆ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡಿಕೊಂಡು ಒಂದು ಅರ್ಧ ಮಾಡೀನಿ. ಇನ್ನೊಂದು ಸ್ವಲ್ಪ ಹುಡುಗರು ಬಟ್ಟೆ ಅದಾವು, ಅವಿಷ್ಟು ಇಟ್ಕೋಬೇಕು. ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡು 2 ದಿನ 2 ಡೇಸ್ ಹೋಗಿ ಬರ್ತೀವಿ. ಹಬ್ಬ ಅದಲ್ಲ. ಸೊ ಹಬ್ಬಕ್ಕೆ ಎಲ್ಲರೂ ಫ್ಯಾಮ್ಲಿ ಕೂಡಿ ಮಾಡೋದು ಒಂದು ಖುಷಿನೇ ಬೇರೆ ಅಲ್ಲ. ಸೊ ಅದ್ರ ಸಂಬಂಧ ನಾವು ಯಾವಾಗಲೂ ಹಬ್ಬಗೆ ನಮ್ಮ ಊರಿಗೆ ಹೋಗಿರ್ತೀವಿ ನಾವು. ಇವತ್ತು ನಾಗ ಪಂಚಮಿ ಹಬ್ಬಕ್ಕೆ. ಸೊ ಇವಾಗ ಹೋಗಬೇಕು. ಅದಕ್ಕೆ ಇನ್ನು ಇವರೆಲ್ಲ ಬಂದು ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಟ್ರಾಗೆ ನಮ್ಮ ದಿನ 3:34 4 ಗಂಟೆ ತನಕ ಆಗ್ತೈತಿ. ಸೊ 4 ಗಂಟೆಗೆ ಅದು ಹೋಗ್ತೀವಿ ನಾವು. ಅಷ್ಟೊತ್ತಿಗೆ ಬಿಸಿಲೂ ಕಮ್ಮಿ ಆಗುತ್ತೆ, ನಾವು ಆ ಟೈಮಿಗೆ ಹೋಗ್ತೀವಿ. ಈಗ ಬಟ್ಟೆಗೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಅದಾವ ಅಷ್ಟೇ, ಒಂದು ಸ್ವಲ್ಪ ಇಟ್ಟೀನಿ. ಸಾಯಂಕಾಲನೇ ರಾತ್ರಿನೇ ಸ್ವಲ್ಪ ಇಟ್ಟಿದ್ದೆ, ಮಾರ್ನಿಂಗ್ ಒಂದು ಸ್ವಲ್ಪ ಇಡ್ಬೇಕಂತ ಹೇಳಿ. ನಾ ಬಟ್ಟೆ ಒಂದು ಸ್ವಲ್ಪ ಹಸಿ ಇದು ಡೈಲಿ ವೇರ್ ಬಟ್ಟೆ ಅವನ್ನೆಲ್ಲ ಇವಾಗ ಇಡಾಕತ್ತೀನಿ. ಹುಡುಗರ ಬಟ್ಟೆ, ನಮ್ಮ ಬಟ್ಟೆ ಮತ್ತು ಜಗೋರ್ ಬಟ್ಟೆ. ನಾವು ಬಸ್ಸಿಗೆ ಹೋಗ್ತೀವಲ್ಲ, ಸೊ ವಜ್ಜಾಗಿಬಿಡ್ತೈತಿ. ಹುಡುಗರು ಕರ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬಸ್ಸಿಗೆ ಹೋಗೋಕೆ ಭಾಳ ಇದು ಆಗುತ್ತೆ ಅಂಥೇಳಿ ಅದ್ರ ಸಂಬಂಧ ನಾನು ಬಟ್ಟೆ ಎಲ್ಲ ಜಾಸ್ತಿ ತೊಗೊಂಡು ಹೋಗಂಗಿಲ್ಲ. ಅದೇ ಡ್ರೆಸ್ ಮೇಲೆ ಹೋಗಿರ್ತೀನಿ, ಅದೇ ಡ್ರೆಸ್ ಮೇಲೆ ಹೊಳ್ಳಿ ಬಂದುಬಿಡ್ತೀನಿ ನಾನು. ಸೊ ಇವತ್ತು ಒಂದು ಸೆಟ್ ಎಕ್ಸ್ಟ್ರಾ ತೊಗೊಂಡಿನಿ ಇರಂಗಿರಲಿ ಅಂಥೇಳಿ. ಸೊ ಅದೊಂದು ಡ್ರೆಸ್ ಇರ್ತೈತಿ. ಇವು ಹುಡುಗರು ಬಟ್ಟೆನೇ ಭಾಳ ಆಗ್ತಾವೆ. ಪೃಥ್ವಿ ಭಾಳ ಇರ್ತಾವೆ ಬಟ್ಟೆ. ಅವನು ಜಾಸ್ತಿ ಹೊಲ್ಸೋದು ಮಾಡ್ಕೋತಾನೆ, ಜಾಸ್ತಿ ಎಲ್ಲ ಅಂಥೇಳಿ ಹೊಲ್ಸು ಮಾಡ್ಕೋತಾನೆ ಅಂಥೇಳಿ ಅವನೇ ಬಟ್ಟೆ ಜಾಸ್ತಿ ಇಟ್ಕೊಂಡಿರ್ತೀನಿ. ಪಂಕನೂ ಒಂದು 2 ಸೆಟ್ ಅದಾವು. ನಂದು ಒಂದು ಸೆಟ್ ಐತಿ, ಒಂದು ಹಾಕ್ಕೊಂಡು ಹೋಗಿರ್ತೀನಿ, ಹೊಳ್ಳಿ ಅದನ್ನೇ ಹಾಕ್ಕೊಂಡು ಬಂದುಬಿಡ್ತೀನಿ ನಾನು ಅಷ್ಟೇ. ಇವಾಗೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ. ಫಸ್ಟು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನದ ಒಂದು ಸ್ವಲ್ಪ ಅಡುಗೆ ರೆಡಿ ಮಾಡ್ಕೋಬೇಕು. ಇವಾಗೆ ಪೃಥ್ವಿ ಮಲ್ಕೊಂಡಾನ. ಮಧ್ಯಾಹ್ನ ಒಂದು ಸ್ವಲ್ಪ ಅಡುಗೆ ರೆಡಿ ಮಾಡ್ಕೊಂಡು ಅವ್ರು ಬರೋಟ್ರಿಗೆ ಅಡುಗೆ ಮಾಡಿಟ್ಟಿದ್ನಿ ಅಂದ್ರೆ ಊಟ ಮಾಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಹೋಗ್ಬಿಟ್ಟಾಕೆ ಬರ್ತೈತಿ. ಅದಕ್ಕೆ ಫಸ್ಟ್ ಪಟ್ ಬಟ್ಟೆ ಇಟ್ಬಿಡ್ತೀನಿ. ಬಟ್ಟೆ ಇಟ್ನಂದ್ರೆ ಮುಗಿತೈತಿ ನಂದು ಕೆಲಸ, ಅಡುಗೆ ಮಾಡ್ಕೊಳ್ತಿನ್ನಿಲ್ಲಾಕ. ಸೊ ಬಟ್ಟೆ ಇಟ್ಬಿಡ್ತೀನಿ ಫಸ್ಟ್. ಆಯಿತು. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೆ. ಒಂದು ಸ್ವಲ್ಪ ಶೇಂಗಾ ಇದ್ದು, ಭಾಳ ಹಸಿ ಶೇಂಗಾ ಇದ್ದು, ಮತ್ತು ನಾನು ಮತ್ತೆ 2-3 ದಿನ ಹೋಗ್ತೀನಲ್ಲ. ಸೊ ಏನು ಇದು ಆಗಕ್ಕೆ ಬರ್ತಾವೆ, ಒಂದೊಂದು ಸಲ ಇದು ಆಗಿಬಿಡ್ತಾವೆ, ಬೂಸ್ ಬಂದುಬಿಡ್ತಾವೆ ಅಂಥೇಳಿ ಸ್ವಲ್ಪ ಫ್ರೈ ಮಾಡಾಕತ್ತೀನಿ. ಫ್ರೈ ಮಾಡಿಟ್ಟು ಹೋಗಿಬಿಡ್ತೀನಿ ಅಂತ ಫ್ರೈ ಮಾಡ್ಬೇಕಂಥೇಳಿ ಫ್ರೈ ಮಾಡಾಕ್ತೀನಿ ಶೇಂಗಾಗಳು. ಮತ್ತು ನಾನು ಊರಿಗೆ ಹೊಂಟನಲ್ಲ, 2-3 ದಿನ ಓಪನ್ ಮಾಡೋಂಗಿಲ್ಲ, ಏನಿಲ್ಲ ಕ್ಲೈಮೇಟಿಗೆ. ಮತ್ತು ಬೂಸೆಲ್ಲ ಬರ್ತಾವಂತೇಳಿ ಅದಕ್ಕೆ ಒಂದು ಅರ್ಧ ಹಾಗೆ ಹಸಿ ಇಟ್ಟೀನಿ. ಇನ್ನೊಂದು ಅರ್ಧ ಫ್ರೈ ಮಾಡಿ ಇಟ್ಟು ಹೋದ್ರೆ ಆಯ್ತು ಅಂತ ಹೇಳಿ ಅದಕ್ಕೆ ಫ್ರೈ ಮಾಡಾಕತ್ತೀನಿ. ಆಯಿತು. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ, ಪಟ್ಟಿದೆಲ್ಲ ಆಯ್ತು. ಈಗ ನೆಕ್ಸ್ಟ್ ಅಡುಗೆದೊಂದು ಮಾಡ್ಕೊಂಬಿಡ್ತೀನಿ. ಇದಿಷ್ಟು ಫ್ರೈ ಮಾಡಿ ಅಡುಗೆ ಮಾಡ್ಕೊ. ಶೇಂಗಾ ಫ್ರೈ ಆದು ಈಗ ನೆಕ್ಸ್ಟ್ ಅಡುಗೆದೊಂದು ರೆಡಿ ಮಾಡ್ತೀನಿ. ಇವತ್ತು ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಶಗು ಅವರು ಪನ್ನೀರ್ ತೊಗೊಂಬಂದಿಟ್ಟಾರ. ಹೋದ ಸ್ಯಾಟರ್ಡೆ ಸಂಡೇ 1 ವೀಕ್ ಆಯ್ತು ತೊಗೊಂಡು ಬಂದಿಟ್ಟು. ಅದು ಮಾಡೋದೇ ಆಗಿರಲಿಲ್ಲ ನನಗೂ. ಸೊ ಮತ್ತು ಇವಾಗ ನಾವು 3-4 ಡೇಸ್ ಹೋಗೋದಾಗತ್ತಲ್ಲ, ಅದ್ರ ಸಂಬಂಧ ಮಾಡಿದ್ರೆ ಆಯ್ತು ಅಂಥೇಳಿ ಪನ್ನೀರ್ ಮಾಡ್ಬೇಕಂತ ಮಾಡೀನಿ. ತೊಗೊಂಡು ಬಂದಾರ ನೋಡಿ, ನಂಗೆ ಹೇಳೇ ಇಲ್ಲ ಅವರು. ತೊಗೊಂಡು ಬಂದಮೇಲೆ ಹೇಳ್ಯಾರ. ಅವರು ಲಾಸ್ಟ್ ವೀಕ್ ಇದಕ್ಕೆ ಹೋಗಿದ್ರು, ಬಾಗೇವಾಡಿಗೆ. ಇಲ್ಲಿ ನಮ್ಮ ಊರಾಗ ಸಿಗಂಗಿಲ್ಲ ಇದು ಪನ್ನೀರ್. ಅದಕ್ಕೆ ಅಲ್ಲಿ ಬಾಗೇವಾಡಿಗೆ ಹೋಗಿದ್ರು. ಹೋದಾಗ ತೊಗೊಂಬಂದಾರ ಪನ್ನೀರು. ಬಾಗೇವಾಡಿಗೆ ಹೋಗಿದ್ರು, ಹೋದಾಗ ತೊಗೊಂಬಂದಾರ ಪನ್ನೀರು ಮತ್ತೇನೇನು ತೊಗೊಂಬಂದಾರಪ್ಪ ಕಿಚನ್ ಐಟಮ್ಸು. ಅದಕ್ಕೆ ಮತ್ತೀಗ ಪನ್ನೀರ್ ಸುಮ್ಮನೆ ತಂದೆ ಆಲ್ರೆಡಿ 1 ವೀಕ್ ಆಯ್ತಿದ್ದು. ಹೋದ ಸ್ಯಾಟರ್ಡೇನೇ ತೊಗೊಂಬಂದಾರ. ಅದರ ಸಂಬಂಧ ಮಾಡಿದ್ರಾಯ್ತು, ಪನ್ನೀರನ್ನೇ ಮಾಡಿದ್ರಾಯ್ತು ಅಂಥೇಳಿ. ಸೊ ಪನ್ನೀರ್ ಮಾಡಿದ್ರಾಯ್ತು ಅಂಥೇಳಿ ಇದು ಪನ್ನೀರ್ ರೆಡಿ ಮಾಡ್ಕೊಳಕತ್ತೀನಿ ಅಡುಗೆ. ಚಪಾತಿ ಹಿಟ್ಟು ನಾದಿಟ್ಟಿನಿ ಆವಾಗಲೇ. ನಾದಿಟ್ಟು ಸ್ವಲ್ಪ ನೆನೀತೈತೆ ಅಂಥೇಳಿ ಜಲ್ದಿನೇ ನಾದಿಟ್ಟಿನಿ. ಈಗ ಪನ್ನೀರ್ದ ರೆಡಿ ಮಾಡ್ಕೊತೀನಿ. ಪನ್ನೀರ್ ಮಾಡಿಕೊಂಡು ಊಟ ಮಾಡಿಕೊಂಡು
ಹೋಗ್ಬಿಡ್ಬೇಕು ಊರಿಗೆ ಅಂಥೇಳಿ ಅದಕ್ಕೆ ನಮ್ಮ ಪೃಥ್ವಿ ಮಲ್ಕೊಂಡಾನ ಇವಾಗೇ ಅಲ್ವಾ 7 ಪಟ್ಟನ ಮಾಡಿಡ್ಬೇಕಂತ ಹೇಳಿ ಸೊ ಮಾಡ್ತೀನಿ ಇವಾಗ. ಆಯಿತು, ಈರುಳ್ಳಿ ಎಲ್ಲ ಹೆಚ್ಕೊಂಡು ಇವಾಗ ಪನ್ನೀರ್ ಕಟ್ ಮಾಡ್ಕೋತೀನಿ. ಇದು ಪನ್ನೀರ್ ಅದು ನಂದು ಸ್ಟ್ಯಾಂಡ್ ಎಲ್ಲ ಇದು ಸಿಗಲ್ಲ ಆಗೈತಪ್ಪ. ಅದು ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡ್ಬೇಕಂದ್ರೆ ನಂದು ಅದು ಸ್ಟ್ಯಾಂಡೇ ಸಿಗಲ್ಲಾಗೈತಿ. ಎಲ್ಲಿಟ್ಟಿನೋ ನೆನಪರಾತಿಲ್ಲ. ನಾ ಪೃಥ್ವಿ ಸಾಮಾನು ಮ್ಯಾಲೆ ಎತ್ತಿಡ್ತೀನಿ, ಇರ್ಲಿಕ್ಕಂದ್ರೆ ಅವ ಎಲ್ಲ ಕೆಡಿಸ್ಬಿಡ್ತಾನೆ. ಅದನ್ನು ಹೊಡೆದು ಒಂದು ಕಡೆ ಅಂತ 3 ದಿಟ್ಟಾನ, ಈಗ ಇನ್ನೊಂದು ಕಡೆ ಒಂದು ಸೊ ಅಷ್ಟ್ರಾಗಿ ನಡ್ಸಕತ್ತೀನಿ ನಾನು. ಅವ್ನು ಹೊಡೆದೆಲ್ಲ ಕೆಡಿಸ್ಬಿಡ್ತಾನಂತೆ, ಅದಕ್ಕೆ ಮ್ಯಾಲೆ ಎತ್ತಿಡ್ತೀನಿ ಅದನ್ನು. ಈಗ ನೋಡಿ ಅದು ಸಿಗವಲ್ಲಾಗೈತಿ, ಅದಕ್ಕೆ ಹಾಗೆ ಬಿಟ್ಟು ವಿಡಿಯೋ ಇಟ್ಟು ಮಾಡ್ಬೇಕಿವಾಗ. ಮತ್ತೆ ಪನ್ನೀರ್ ಕಟ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ಪನ್ನೀರ್ ಒಟ್ಟು ಪಲ್ಯ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡಾಕತ್ತೀನಿ. ನೋಡೋಣ ಅದೇನು ಫ್ರೈ ಮಾಡ್ಬೇಕಂತ ಮಾಡ್ತೀನಿ. ಪನ್ನೀರ್ ಸ್ಟ್ಯಾಂಡ್ ಹುಡುಕ್ಯಾಡಿದ್ದೆ ಸಿಕ್ತು. ಇವಾಗ ಇದನ್ನೇ ಇಟ್ಕೊಂಡು ಮಾಡ್ತೀನಿ. ಈ ಥರ ಫ್ರೈ ಹಾಕತ್ತವು. ಈ ಥರ ಫ್ರೈ ಅದು ನಮ್ಮ ಪನ್ನೀರ್ಗಳು. ಬಂದ್ ಮಾಡಿಬಿಡ್ತೀನಿ, ಸ್ವಲ್ಪ ಇದಾಗಲಿದ್ದು. ಈ ಥರ ರೆಡಿ ಅದು ನಮ್ಮ ಪನ್ನೀರ. ಈ ಥರ ಫ್ರೈ ಆಗೋದು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋನು. ಪನ್ನೀರಿಗೆ ಮೊಸರು ಮಸಾಲ ರೆಡಿ ಮಾಡ್ಕೊಳ್ಳೋನು. ಮೊಸರೊಳಗೆ ಉಪ್ಪು, ಕೆಂಪು ಖಾರ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಅರಿಶಿಣ, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಈ ಥರ ರೆಡಿ ಆಯಿತು ನಮ್ಮದು ಪನ್ನೀರ ಮಸಾಲೆ. ಈಗ ಇದನ್ನು ಒಗ್ಗರಣೆ ಹಾಕ್ಬಿಡೋನು. ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೀನಿ. ಇವು ಸ್ವಲ್ಪ ಫ್ರೈ ಆಗಲಿ ಚೆಂದಾಗ. ಇವಾಗ ಕೆಂಪಾಗ ಫ್ರೈ ಆದವು ಅವು. ಬಂದ್ ಮಾಡಿಬಿಡ್ತೀನಿ. ಬಂದ್ ಮಾಡಿ ಒಂದು ಸ್ವಲ್ಪ ಆರಾಕಿಡ್ತೀನಿ. ಇದು ಖಾರಗಳು ಖಾಲಿ ಆಗ್ಯಾವು, ಕೆಂಪು ಖಾರ, ಮಸಾಲೆ ಖಾರ. ಸೊ ಇಲ್ಲಿಟ್ಟಿನಿ, ಅದನ್ನು ತೆಗೆದು ಅದ್ರೊಳಗೆ ವಾಪಸ್ ತುಂಬಬೇಕು. ಕೆಂಪು ಖಾರ ಇಲ್ಲಿ ಒಳಗಡೆ ಇಟ್ಟಿದ್ದೆ ನಾನು. ಅಂದರೆ ಇಲ್ಲಿ ಏನು ಜಾಸ್ತಿ ಯೂಸ್ ಆಗಂಗಿಲ್ಲಲ್ಲ, ಇದಕ್ಕಂದ್ರೆ ಎಲ್ಲ ಕಾಲಾಗಾಗ್ತೈತೆ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಜಾಗ ಇತ್ತು. ಸೊ ಅದ್ರಕ್ಕೆ ಇಲ್ಲೇ ಇಟ್ಟಿದ್ದೆ ಎರಡೂ. ಇದು ಖಾಲಿ ಆಗೈತಿ. ಕೆಂಪು ಖಾರ ಖಾಲಿ ಆಗೈತಿ, ಮಸಾಲೆ ಖಾರನೂ ಎರಡೂ ಅದ್ರೊಳಗೆ ಖಾಲಿ ಆಗ್ಯಾವು. ಅವನೀಗ ಫಿಲ್ ಮಾಡಿ ಇಡಬೇಕು. ಸೊ ಒಂದು ಮಸಾಲೆ ಖಾರ, ಒಂದು ಕೆಂಪು ಖಾರ ಐತಿ. ಇದು ಮಸಾಲೆ ಖಾರ ಐತಿದೆ. ಮಸಾಲೆ ಖಾರದೊಳಗೆ ಹಾಕಿಡಬೇಕು. ಇದು ಕೆಂಪು ಖಾರ ಐತೆ. ಸೊ
ಮಸಾಲೆ ಖಾರ ಎಲ್ಲ ಖಾಲಿ ಆಗಿಬಿಟ್ಟೈತಿ. ಸೊ ಅದಕ್ಕೆ ಇದ್ರೊಳಗೆ ತುಂಬೈತಿದ್ವು. ಮೊನ್ನೆ ನಮ್ಮ ಮಮ್ಮಿ ಊರಿಗೆ ಹೋದಾಗ ನಮ್ಮ ಮಮ್ಮಿ ಬಸ್ಸಿಗೆ ಇಟ್ಟು ಕಳಿಸಿದ್ರು ಹಿಟ್ಟು ಮತ್ತು ಒಂದು ಸ್ವಲ್ಪ ಮಸಾಲೆ ಖಾರ. ಸೊ ಅದಕ್ಕೆ ಅದನ್ನೇ ಇದ್ರೊಳಗೆ ಹಾಕಿಟ್ಟಿದ್ದೆ. ಈಗ ತುಂಬಿಡಾಕತ್ತೀನಿ. ಇಷ್ಟು ನಮಗೆ ಒಂದು ತಿಂಗಳು ಸಮೀಪ ಆಗುತ್ತೆ. ನಾವು ಹುಡುಗರು ಅಂತಾರಲ್ಲ ಹಿಂಗಾಗಿ ಖಾರ ಸ್ವಲ್ಪ ಹಾಕಿ ಮಾಡ್ತೇವೆ. ಸೊ ಖಾರನೂ ಜಾಸ್ತಿ ಆಗಿರಲ್ಲ. ನಮ್ಮ ಮಮ್ಮಿಯವರು ಜಾಸ್ತಿ ಖಾರ ತಿನ್ನಂಗಿಲ್ಲ. ಸೊ ಅದಕ್ಕೆ ಅವರು ಮಸಾಲೆ ಖಾರ ಸ್ವಲ್ಪ ಖಾರ ಮಾಡಿರ್ತಾರೆ, ಆ ಖಾರ ಮಾಡಿರಂಗಿಲ್ಲ. ನಾವು ಹುಡುಗರು ಅಂಥೇಳಿ ನಾವು ಸ್ವಲ್ಪ ಹಾಕಿ ಮಾಡ್ತೀವಿ. ಸೊ ಹಿಂಗಾಗಿ ನಮ್ಗೆ ಖಾರ ಏನು ಭಾಳ ಹತ್ತಂಗಿಲ್ಲ, ಹುಡುಗರು ತಿಂತಾರಂಥೇಳಿ. ಎರಡು ಒಮ್ಮೆಲಿಗೆ ಖಾಲಿ ಆಗೈತೆ. ಮತ್ತು ಕೆಂಪು ಖಾರ ಅಂತೂ ಶೇಂಗಾ ಚಟ್ನಿಗೆ ಯೂಸ್ ಮಾಡ್ತೀನಿ ನಾನು ಜಾಸ್ತಿ. ಶೇಂಗಾ ಚಟ್ನಿ ಬಿಟ್ಟರೆ ಚೋಡ, ಇವೇ ಎರಡೇ ಮಾಡ್ತೀನಿ. ಕೆಂಪು ಖಾರಲ್ಲೇ ಈ ಮಸಾಲೆ ಖಾರ ಇದನ್ನ ಕೆಂಪು ಖಾರ. ಇಷ್ಟು ಕೆಂಪು ಖಾರ ಹಾಕಿಟ್ಬಿಡ್ತೀನಿ. ಇದು ಊರಿಂದ ತೊಗೊಂಬಂದಿದ್ದೆ, ನಮ್ಮ ಅತ್ತಿಯರು ಮಾಡಿದ್ರು ಅದನ್ನು ತೊಗೊಂಬಂದಿದ್ದೆ. ಅದು ಕೆಂಪು ಖಾರ ಜಾಸ್ತಿ ಯೂಸ್ ಆಗಲ್ಲ. ಸೊ ಅಲ್ಲಿಂದ ತೊಗೊಂಡು ಬಂದಿದ್ದು ಇನ್ನೂ ಖಾಲಿ ಆಗಿಲ್ಲ. ಜಾಸ್ತಿ ಚೋಡ ಮತ್ತು ಇದು ಇನ್ನೂ ಶೇಂಗಾ ಚಟ್ನಿ ಅಷ್ಟೇ ಮಾಡ್ತೀನಿ ನಾನು ಕೆಂಪು ಖಾರದಲ್ಲಿ. ಸೊ ಅದಕ್ಕೆ ಅದು ಭಾಳ ಖರ್ಚಾಗಂಗಿಲ್ಲ ನಮ್ಮ ಕೆಂಪು ಖಾರ. ನಾವು ಎಷ್ಟಕ್ಕೂ ಹಂಗೆ ಐತಿ. ನಮ್ಮ ಅತ್ತಿಯರು ಕುಟ್ಟಿಸಿ ಕಳಿಸಿದ್ರು ಅದನ್ನು. ಸೊ ಎಷ್ಟು ಚಂದ ಆಗೈತೆ ನೋಡ್ರಿ, ರೆಡ್ ಕಲರ್. ಶೇಂಗಾ ಚಟ್ನಿನೂ ಮಸ್ತ್ ಆಗ್ತೈತೆ, ರೆಡ್ಡಾಗ ಕೆಂಪಾಗ. ಸೊ ಹಾಕಿದ್ವಿ ಆಯ್ತು. ಮತ್ತು ನಾನೇ ಶ್ರಾವಣ ಇತ್ತಲ್ಲ, ಮನೆ ಸ್ವಚ್ಛ ಮಾಡೋರಿದ್ವಿ, ಅದರ ಸಂಬಂಧ ಅದನ್ನು ಹಾಕಿರಲಿಲ್ಲ. ಎಲ್ಲ ಮನೆಗೆ ಸ್ವಚ್ಛ ಮಾಡೀವಿ. ಈಗ ಹಾಕ್ಕೊಂಡ್ಬಿಟ್ನಂದ್ರೆ ಮತ್ತೊಂದು ತಿಂಗಳು ನಡೀತೈತೆ. ಇಟ್ಬಿಡ್ತೀನಿ ಅಲ್ಲ. ಸೊ ಇದು ಒಂದು ಇಟ್ಬಿಡ್ತೀನಿ ಒಳಗೆ. ಇಟ್ಟಂದ್ರೆ ಯೂಸ್ ಇಲ್ಲಾರ್ದು ಕೆಲವೊಂದು ಸಾಮಾನು ಇದ್ರೊಳಗೆ ಇಲ್ಲೇ ಇಟ್ಟಿನಿ ನಾನು. ಅವು ಜಾಸ್ತಿ ಯೂಸ್ ಆಗಂಗಿಲ್ಲ, ದೊಡ್ಡ ಅದಾವೆ, ನಮಗೇನು ಅಷ್ಟು ಯೂಸ್ ಆಗಂಗಿಲ್ಲ ಅಂಥೇಳಿ ಅಲ್ಲಿಟ್ಟಿನಿ. ಈಗ ಅಲ್ಲಿ ಇವನು ಜಾಸ್ತಿ ಯೂಸ್ ಆಗಂಗಿಲ್ಲ, ಇಲ್ಲಕಂದ್ರೆ ಬರೀ ಕಾಲಾಗಿ ಬರ್ತಾವೆ. ಮತ್ತು ಪೃಥ್ವಿ ಎಲ್ಲ ಖಾರ ಇರ್ತೈತಲ್ಲ, ಕಣ್ಣಿಗೆ ಅದು ಹಾಕೊಂಡು ಇಟ್ಕೊಳ್ಳೋಣ ಅಂಥೇಳಿ ಅದಕ್ಕೆ ಇವನ್ನ ಅಲ್ಲೇ ಒಳಗಡೆ ಇಟ್ಟೀನಿ. ರೆಡಿ ಆಯಿತು ನಮ್ದು ಪನ್ನೀರ್ ಕುರ್ಮಾ. ವಾವ್, ಮಸ್ತಾಗೈತಪ್ಪ, ನೋಡಕ್ಕಂತೂ ಸಖತ್ತಾಗೈತಿ. ಚಪಾತಿ ಎರಡು ರೆಡಿ ಆಗ್ಯಾವು. ಊಟ ಮಾಡ್ಬೇಕೀಗ. ಜಗುವರ್ ಬರೋಣ, ಊಟ ಮಾಡ್ತೀವಿ ನಾವು. ಸೊ ಈ ಥರ ಪನ್ನೀರ್ ಚಪಾತಿ ಮುಚ್ಚಿಟ್ಬಿಡ್ತೀನಿ. ಸೊ ಎರಡು ಆರಲಿ, ಇವರು ಜಗುವರು ಬರೋಣ, ಊಟ ಮಾಡ್ತೀನಿ ನಾನು. ಇನ್ನು ನಮ್ಮ ಜಗುವರು ಬಂದಿಲ್ಲ, ಪಂಕು ಬಂದಿಲ್ಲ, ನಮ್ಮ ಪೃಥ್ವಿನ ಮಲ್ಕೊಂಡಾನ. ಅವ್ರು ಬರೋದೇ 1 ಗಂಟೆ ಆಗುತ್ತೆ, 1-1:30 ಆಗುತ್ತೆ. ಅವ್ರು ಬಂದೆಲ್ಲ ಊಟ ಮಾಡಿ ಅವೆಲ್ಲ ಬಾಂಡೆ ತೊಳೆದು ಎಲ್ಲ ಹೋಗೋಟ್ರಾಗಿನ 4 ಆಗ್ತೈತೆ ನಮ್ಮದು. ಅನ್ಕ ರೆಸ್ಟ್ ಮಾಡೋಣ ಸ್ವಲ್ಪ. ಅಷ್ಟೊತ್ತಿಗೆ ಮತ್ತು ನಮ್ಮ ಪೃಥ್ವಿ ಅದೇ ಆತನ, ಅವ ಎದ್ನಂದ್ರೆ ಅವ್ನ ಕೆಲಸ ಚಾಲು. ಹಾಂ, ಪನ್ನೀರ್ ಟೇಸ್ಟ್ ನೋಡಿ ಹೆಂಗಾಗೈತೆ. ಹಾಂ, ಚಲೋ ಆಯ್ತಾ? ಹೇಳ್ರಿ, ಹೋಗೋಣ, ಬರ್ತೀರಿ ನೀವು ಇನ್ನ ನೋಡಲಿ.
ಬರ್ತೀರಿ ಇಲ್ಲಿ ಜಲ್ದಿ ಜಲ್ದಿ ನಡ್ರಿ, ಹೋಗೋಣ, ಟೈಮ್ ಆಗತ್ತಾ ನೋಡಿ, ಹೊರಗೆ ಮಾಡಾಗೈತಿ. ಅಪ್ಪ ನಡಿ ನಡಿ, ನಾವು ಹೋಗು ನಡಿ, ಪಪ್ಪ ಇಲ್ಲೇ ಇರಲ್ಲಕ್ಕೆ ನಡಿ, ಅವರಿಬ್ರು ಪಾಪತ್ತು ನಾನು ನೀನು ಹೋಗುನಾ, ನಡ್ರಿ ಹೋಗು ನಡ್ರಿ ನಡ್ರಿ, ಬರ್ರಿ 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 ನಡಿ ಅಪ್ಪಾಜಿ, ಕುಂಚಿ ಕಟ್ಕೋಬೇಕು ನೀನು ತಲೆಗೆ, ಹೋಗುನ ನಡ್ರಿ ಹೋಗು ನಡ್ರಿ, ಪಪ್ಪಗೆ ಬಾ ಅಂತೇಳಿ. ಯವ್ವ ಬಂತ ಮಳೆ, ಇನ್ನೂ ಚಲೋ ಆಯ್ತಾಳೆ, ಇಲ್ಲೇ ಅದ್ವಿ ನಡ್ಬರ್ಕ್ ಎಲ್ಲರ ಸಿಕ್ಕ ಹಾಕ್ಕೊಂಡಿಲ್ಲ ಮತ್ತೆ ಮಳೆ ಒಳಗೆ, ಇಲ್ಲೇ ಮನ್ಯಾಗಿದ್ದೀವಿ, ಚಲೋ ಆಗತ್ತಿನ. ಅಪ್ಪಾಜಿ ಏನು ಆಗತೈತಿ ಮಳೆ, ಶಾವಿ ನಾನೇ ತಗೋಬೇಕಾ? ನಡ್ರಿ ನಡ್ರಿ, ಟೈಮ್ ಆಗೈತೆ ನಡ್ರಿ. ಬಾಪಾಜಿ ನಿಂಗೆ ಸಾಕ್ಸ್ ಹಾಕ್ತೀನಿ, ಬಾ ಸಾಕ್ಸ್ ಹಾಕ್ತೀನಿ, ಕುಂಚಿಗೆ ಕಟ್ಕೋ ಬಾ. ಪಂಕು ಬಾಮ್ಮ, ಹೋಗೋಣ. ನಡ್ರಿ ಪಂಕು ಬಾಮ್ಮ, ಹಾಕೋ ಚಸ್ಮಾ ಅದು.